ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಮ್ಮ ಅಳ್ತಿದ್ಯಮ್ಮ? ಯಾಕಮ್ಮ, ಏನಾಯ್ತು? ಅದು ಪುಟಾಣಿ. ಪುಟಾಣಿನ ಏನ್ ಹೇಳಿ ಮಗ್ಳೆ, ನಾನು ಅವಳ ಬಗ್ಗೆನೇ ಹೇಳ್ಬೇಕು ಅಂತಿದ್ದೆ. ಚಿಕ್ಕಮ್ಮ, ಕೆಲಸ ಮಾಡಿ ತುಂಬಾ ಸುಸ್ತಾಗಿತ್ತು, ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲಗಿದ್ದೆ. ಆದ್ರೆ ಕನ್ಸಲ್ಲಿ ನನ್ ಮಗಳನ್ನ ನನ್ನಿಂದ ಯಾರು ಕಿತ್ಕೊಂಡು ಹೋಗೋ ಹಾಗೆ, ನನ್ನಿಂದ ನನ್ ಪುಟಾಣಿನ ದೂರ ಮಾಡೋ ಹಾಗೆ ಕೆಟ್ಟ ಕನ್ಸ್ ಬಿತ್ತು ಚಿಕ್ಕಮ್ಮ. ಈಗ ನೀವೇ ಹೇಳಿ, ಹಗ್ಲಲ್ಲಿ ಬೀಳೋ ಕನ್ಸು ನಿಜ ಆಗಲ್ಲ ತಾನೆ? ನನ್ ಮಗಳನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ ಅಲ್ವಾ? ಹೇಳಿ ಚಿಕ್ಕಮ್ಮ. ನನ್ ಮಗಳನ್ನ ನಾನು ಎಷ್ಟೇ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ಬೋದು, ಆದ್ರೆ ಅವಳು ನನ್ ಮುದ್ದಿನ ಮಗಳೇ ಚಿಕ್ಕಮ್ಮ. ಅವಳಿಲ್ದೆ ನನ್ ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಬಿಟ್ಟು ನಾನು ಇಟ್ಬಿಡ್ತೀನಿ, ಆದ್ರೆ ನನ್ನ ಮಗಳನ್ನ ಬಿಟ್ಟು ಮಾತ್ರ ನಾನು ಇರೋದಕ್ಕಾಗಲ್ಲ. ನನ್ನ ಮಗಳು ಎಷ್ಟೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು, ಅವಳನ್ನ ಮಾತ್ರ ನಾನು ಬಿಟ್ಟಿರಕ್ಕಾಗಲ್ಲ ಚಿಕ್ಕಮ್ಮ. ನನ್ನ ಉಸಿರಿನ ಪ್ರತಿ ಕಣದಲ್ಲೂ ನನ್ನ ಮಗಳೇ ಇರ್ತಾಳೆ. ಅವಳನ್ನ ಮಾತ್ರ ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ರಘು, ಬೆಳಗ್ನಿಂದ ವಿಶ್ ಮಾಡದೆ ನನ್ನನ್ನು ಗೋಳಾಡ್ಸಿದಿರಲ್ಲ, ಅದಕ್ಕೆ ನಿಮ್ಗೆ ಆಮೇಲೆ ಕೇಕ್ ಕೊಡ್ತೀನಿ. ಮೊದ್ಲು ನಮ್ ಪುಟಾಣಿ ಕೊಡ್ತೀನಿ. ಜರ್ನಿ ಕಣ್ಣಲ್ಲಿ ಅಳು ಬರ್ಸಕ್ಕೆ ನನಗಿಷ್ಟ ಇಲ್ಲ. ಹಾಗೆ ಈ ಮಗು ಪಾರ್ವತಿದು ಅಂತ ಗೊತ್ತಾದ್ರೆ ಮಗು ಅವಳ ಜೊತೆಗೆ ಇರುತ್ತೆ, ಅವಳು ಖುಷಿಯಾಗಿರ್ತಾಳೆ. ಅದು ನನಗೆ ಬೇಕಾಗಿಲ್ಲ. ಅದಕ್ಕೆ ಈ ಸತ್ಯನ ನನ್ನೊಳಗೆ ನಾನೇ ಸಮಾಧಿ ಮಾಡ್ಕೊಂಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.